ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಎಲ್ಲಿಂದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಅಂದರೆ, ಇದು ಬಂದು ಬೆಂಗಳೂರು ಟು ಮೈಸೂರು ಹೈವೇ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಬೆಂಗಳೂರು ಟು ಮೈಸೂರು ಓಡಾಡೋರಿಗೆಲ್ಲ ಗೊತ್ತಿರುತ್ತೆ. ನಮ್ಮನೆ ಮೇಲ್ಗಡೆ ರೋಡಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಆರಾಮಾಗಿ. ಯಾಕಂದರೆ ನನ್ನ ಹಸ್ಬೆಂಡು ಆಫ್ಟರ್ 6 ಮಂತ್ ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಮನೆಗೆ ಬರ್ತಾಯಿದ್ದಾರೆ. ಸೊ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರಿಗೆ ಬರೋರು. ಬೆಂಗಳೂರು ಬಸ್ಸು ಸೊ ಸಿಟಿಗೆ ಹೋದರೆ ತುಂಬ ದೂರ ಆಗುತ್ತೆ. ಅಲ್ಲಿ ಹೋಗ್ತಾ ಇದೆಯಲ್ಲ ಯೆಲ್ಲೋ ಕಲರ್ ಬಸ್ಸು, ಅದೇ ಬಸ್ಸಲ್ಲಿ ಬಂದಿರೋ ಅಂಥವ್ರು. ಹಾಗಾಗಿ ಇಲ್ಲಿ ನಿಂತರೆ ನಮ್ಮನೆ ಮೇಲ್ಗಡೆ ಈ ಪಯಣ ಮ್ಯೂಸಿಯಂ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಅಲ್ಲಿ ಬಂದರೆ ತುಂಬ ಹತ್ರ ಆಗುತ್ತೆ. ಅಲ್ಲಿ ಇಳಿತಾರೆ, ನಾನು ಬಂದು ಹೋಗಿ ಪಿಕಪ್ ಮಾಡ್ಕೊಳ್ತೀನಿ. ಸೊ ಅವ್ರು ನೋಡಿ ಅವ್ರ ಮಗಳಿಗೆ ಇಷ್ಟೆಲ್ಲ ತಂದಿದ್ರು. ಅವಳು ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಕೆಲವೊಂದನ್ನು ಹಾಗೆ ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಸೊ ಹೆಣ್ಮಕ್ಳಿಗೆ ಈ ಥರ ಕ್ಲಿಪ್ಪು ಬಳೆ ಅದೆಲ್ಲ ಚೆಂದ ಅಲ್ಲ. ಸೊ ಅವರಿರೋ ಪ್ಲೇಸಲ್ಲಿ ಇದೆಲ್ಲ ತುಂಬ ಕಮ್ಮಿ ರೇಟು. ಈವನ್ ಇಲ್ಲಿ ಒಂದೊಂದು ಶೀಟ್ ತೊಗೊಳಕ್ಕೆ ಹೋದರೆ 200 ರೂಪಾಯಿ, ಅಲ್ಲಿ 50 ರುಪೀಸಿಗೆಲ್ಲ ಸಿಗುತ್ತೆ. ಹಾಗಾಗಿ ಸುಮಾರು ಥರ ತಂದಿದ್ರು. ಸ್ವಲ್ಪ ಖುಷಿ ಆಯಿತು. ನನ್ನ ಮಗಳಿಗೆ ಬರ್ತಾನೆ ಹೇಳ್ಕೊಬಂದಿದೆ. ಸೊ ಅಲ್ಲ, ನಾನು ಎತ್ಕೊ ಬರ್ಬೇಕು. ಹಂಗೆ ಓಡ್ ಬಂದ್ಲಲ್ಲ ಇವತ್ತು, ಹಂಗೆ ಓಡ್ ಬಂದ್ಲಲ್ಲ. ಕಿಸ್ ಕೊಡಿ ಪಪ್ಪಂಗೆ. ಅಯ್ಯಯ್ಯ, ಅದನ್ನೆಲ್ಲ ಈಗ ಮೆಕ್ಯಾನಿಕ್ ಮಾಡ್ಬೇಕಲ್ಲ. ಬಟ್ಟೆ ತುಂಬ ಖುಷಿ ಆಯಿತು. ಸೊ 3 ಡೇಸಿಂದ ಹೇಳ್ತಾ ಇದ್ದೆ, ಬಟ್ ಯಾವತ್ತು ಬರೋದು ಅಂತ ಕನ್ಫರ್ಮ್ ಇರಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಪಡ್ಡು ಮಾಡಿದ್ದೆ, ಸಬ್ಬಸಿಗೆ ಸೊಪ್ಪು ಹಾಕಿ ಪಡ್ಡು ಮಾಡಿದೆ. ಸೊ ಅದು ಹೇಗಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ದೋಸೆ ಹಿಟ್ಟು ಹೇಗೆ ಕಟ್ಕೊಳ್ತೀರೋ ಅದೇ ಥರ ಕಡ್ದುಬಿಟ್ಟು ಬೆಳಿಗ್ಗೆ ಅದಕ್ಕೆ ಈ ಥರ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಕ್ಯಾರೆಟು ಇಷ್ಟು ಪದಾರ್ಥನ ಹಾಕಿಬಿಟ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಎರಡನ್ನೂ ಹಾಕಿಬಿಟ್ಟು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ಬರು ಪಡ್ಡು ಅಂದರೆ ಬರೀ ಕ್ಯಾರೆಟ್ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ ಅಷ್ಟೇ. ಇಲ್ಲಿ ನೀವು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಹೆಲ್ತಿಗೂ ಒಳ್ಳೆಯದು, ಕಹಿನೂ ಬರಲ್ಲ, ಏನೂ ಬರಲ್ಲ. ಸೊ ಮಕ್ಕಳು ಈ ಥರ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ನಿಮ್ಮ ಮಕ್ಕಳು ಏನಾದರೂ ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಪಡ್ಡು ಮಾಡಿಕೊಡಿ. ದೋಸೆಗೆ ಹಾಕೋದ್ರಿಂದ ದೋಸೆಗೆ ಸಿಗುತ್ತೆ, ಅದು ಪಡ್ಡಲ್ಲಿ ಅಷ್ಟು ಸಿಗಲ್ಲ. ಸೊ 2-3 ಹೋಗುತ್ತೆ. ಸೊ ತುಂಬ ಹೆಲ್ದಿಗೂ ಹೌದು, ಹಾಗೆ ಮಕ್ಳಿಗೆ ಡಿಫ್ರೆಂಟಾಗೂ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಪಡ್ಡು ಮಾಡಿದಾಗಲೆಲ್ಲ ತುಂಬ ಸಬ್ಬಸಿಗೆ ಸೊಪ್ಪು ಹಾಕಿ ಸ್ವಲ್ಪ ಕಮ್ಮಿ ಈರುಳ್ಳಿ ಹಾಕಿ ಮಾಡ್ತೀನಿ. ಸೊ ಪಡ್ಡಿನ ಹಂಚಿಗೆ ಅಷ್ಟೇ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರ ಬಿಟ್ಟರೆ ಆಯಿತು. ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಹುಚ್ಚೆಳ್ಳು ಚಟ್ನಿ ಮಾಡಿದೆ. ಹುಚ್ಚೆಳ್ಳು ಚಟ್ನಿ ಏನು ತೋರಿಸ್ಲಿಕ್ಕೆ ಹೋಗಿಲ್ಲ ನಾನಿಲ್ಲಿ. ಹುಚ್ಚೆಳ್ಳು ಚಟ್ನಿನೂ ಅಷ್ಟೇ ಚೆನ್ನಾಗುತ್ತೆ. ಕಾಯಿ ಚಟ್ನಿಗಿಂತ ಹುಚ್ಚೆಳ್ಳು ಮತ್ತು ಕಡಲೆಕಾಳು, ಶೇಂಗಾ ಬೀಜ ಬರುತ್ತಲ್ಲ, ಎರಡನ್ನೂ ಗ್ರೈಂಡ್ ಮಾಡಿ ರೆಡ್ ಕಲರ್ ಚಟ್ನಿ ಮಾಡಬೇಕು. ಹಸಿಮೆಣಸಲ್ಲ, ಇದು ಒಣಗಿದ ಮೆಣಸು ಹಾಕ್ಬಿಟ್ಟು ಚಟ್ನಿ ಮಾಡಬೇಕು. ಸಖತ್ತಾಗುತ್ತೆ ಕಾಂಬಿನೇಷನು. ಸೊ ನಾನು ಬೆಳಗ್ಗೆ ಇದೊಂದಿಷ್ಟು ವೀಡಿಯೋ ಮಾಡಿಕೊಂಡೆ, ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದೆ, ವೀಡಿಯೋ ಡಿಸ್ಕಂಟಿನ್ಯೂ ಆಗೋಯಿತು. ಹಾಗಾಗಿ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ, ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಒಂದು ಕಡೆ ಕಾದ ನಂತರ ಇನ್ನೊಂದು ಕಡೆ ತಿರುಗಿ ಹಾಕ್ಕೋಬೇಕು. ನೋಡಿ, ಈ ಥರ ತಿರುಗಿ ಹಾಕ್ಕೊಂಡ್ರಾಯ್ತು. ನಿಧಾನ ತಿರುಗಿ ಹಾಕ್ಕೊಳ್ಳಿ. ಸೊ ಮೇಲಿಂದು ಅಷ್ಟೇ ಅಲ್ಪ ಸ್ವಲ್ಪ ಬೆಂದಿರುತ್ತೆ, ಆವಾಗ ನೀವು ತಿರುಗಿ ಹಾಕ್ಕೋಬೇಕು. ಮೇಲಿಂದ ಫುಲ್ಲು ಬೆಂದ ತಕ್ಷಣ ತಿರುಗಿಸಿ ಹಾಕ್ಕೊಂಡ್ರೆ ಅಡಿ ಫುಲ್ಲು ಒಂಥರ ಗಟ್ಟಿ ಗಟ್ಟಿ ಆದಂಗೆ ಆಗುತ್ತೆ. ಈ ಥರ ಸಾಫ್ಟಾಗಿರಬೇಕು ಯಾವತ್ತು, ಆವಾಗ ಮಾತ್ರ ಪಡ್ಡು ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಕೊನೆದೆಲ್ಲ ನೀವು ಫಸ್ಟ್ ಯಾವುದನ್ನು ಹಾಕಿರ್ತೀರೋ ಅದನ್ನು ಮಾತ್ರ ತಿರುಗಿಸ್ಕೊಳ್ತಾ ಹೋಗಬೇಕು. ಸೊ ಈ ಥರ ಇತ್ತು ಇವತ್ತಿನ ದಿನಚರಿ. ಸೊ ನಮ್ಮ ಮನೆಯವ್ರು ಬಂದು 6 ಮಂತ್ ಆದಮೇಲೆ ನನ್ನ ಮಗಳ ಎಕ್ಸ್ಪ್ರೆಷನ್ ಅಂತೂ ಫುಲ್ಲು ಚೇಂಜ್ ಇತ್ತು. ಸೊ ಯಾರಿಗೆಲ್ಲ ಪಯಣ ಮ್ಯೂಸಿಯಂ ವಿಡಿಯೋ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮನೆ ಹತ್ರನೇ ಇರೋದು. ಇನ್ನೇನಾದ್ರು ಈ ಪಯಣ ಮ್ಯೂಸಿಯಮ್ ಯಾರೆಲ್ಲ ಬಂದಿದ್ದೀರಿ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಾಧ್ಯ ಆದರೆ ಅದು ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಹೋಗಬೇಕು ನಮ್ಮ ಮನೆಯವ್ರು ಕರ್ಕೊಂಡು. ಸೊ ಲಾಸ್ಟ್ ಚಾನಲಲ್ಲೆಲ್ಲ ಶೇರ್ ಮಾಡಿದ್ದೆ, ಬಟ್ ಈ ಚಾನಲಲ್ಲಿ ಶೇರ್ ಮಾಡ್ತೀನಿ, ಆಯಿತಾ? ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು, ಬಾಯ್.